ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳಪ್ಪ ತಂದೆ, ವಂದನೆಗಳು ತಂದೆ. ಮುಂಜಾನೆಯಿಂದ ಇದುವರೆಗೂ ಉತ್ತಮ ರೀತಿಯಲ್ಲಿ ವಾಕ್ಯದ ಭಾಗದಲ್ಲಿ ನಮ್ಮನ್ನೆಲ್ಲ ನಡೆಸ್ಕೊಂಡು ಬಂದಿದ್ದೀರಿ ತಂದೆ. ಇದುವರೆಗೂ ಕೇಳಿರುವಂಥ ವಾಕ್ಯಗಳನ್ನು ಜೀರ್ಣಿಸಿಕೊಳ್ಳುವ ಶಕ್ತಿಯನ್ನು ನೀವು ನಮಗೆಲ್ಲ ಕೊಟ್ಟಿದ್ದೀರಿ ಅಪ್ಪ. ನಿಮಗೆ ಸ್ತೋತ್ರಗಳಪ್ಪ, ವಂದನೆಗಳು ತಂದೆ. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ಇನ್ನೂ ಸ್ವಲ್ಪ ಮಾತುಗಳನ್ನು ಹಂಚಿಕೊಳ್ಳುವಂಥ ಸಮಯದಲ್ಲಿ ಅಪ್ಪ, ಹೇಳುವಂಥ ನನಗೂ ಅಪ್ಪ, ಕೇಳುವಂಥ ನಿಮ್ಮ ಮಕ್ಕಳಿಗೂ ಸಹ ಪವಿತ್ರಾತ್ಮರ ಸಹಾಯವನ್ನು, ವಿವೇಕವನ್ನು, ಸಾತ್ವಿಕತೆಯನ್ನು, ಜ್ಞಾನವನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ಈ ಚಿಕ್ಕ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರು, ಒಡೆಯರು, ಪ್ರಪಂಚಕ್ಕೆ ಮೋಕ್ಷ ಪ್ರದಾತರಾಗಿರುವಂತಹ ಯೇಸು ಕ್ರಿಸ್ತರ ಮಹೋನ್ನತವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀವಪ್ಪ ತಂದೆಯೇ, ಆಮೇನ್. ಪ್ರೇರೆ, ಈ ದಿನ ನಾವು ಆಲೋಚಿಸುವಂತಹ ಪಾಠದ ಹೆಸರು ಪರಲೋಕ ನರಕ ನಿಜವಾಗಲೂ ಇವೆಯೋ. ಪರಲೋಕ ನರಕ ನಿಜವಾಗಲೂ ಇವೆಯೋ. ಪ್ರೇರೆ, ಸಾಮಾನ್ಯವಾಗಿ ಭೂಮಿ ಮೇಲೆ ಹುಟ್ಟಿರುವಂತಹ ಪ್ರತಿ ಮನುಷ್ಯರಿಗೂ ಮರಣ ಎನ್ನುವಂಥದ್ದು ತಪ್ಪುವುದಿಲ್ಲ ಪ್ರೇರೆ. ಜನ್ಮಿಸಿದಂಥ ಪ್ರತಿಯೊಬ್ಬ ಮನುಷ್ಯನೂ ಸಹ ಸಾಯಲೇಬೇಕು. ಈ ರೀತಿಯಲ್ಲಿ ಸತ್ತಿರುವಂತಹ ಮನುಷ್ಯರನ್ನು ಕುರಿತಂತೆ ಬದುಕಿರುವ ಮನುಷ್ಯರ ಅಭಿಪ್ರಾಯಗಳನ್ನು ನೋಡಿದರೆ ಅನೇಕರು ಅನೇಕ ಸಂದೇಹಗಳಲ್ಲಿ ಇದ್ದಾರೆ ಪ್ರೇರೆ. ಅವರ ಸಂದೇಹಗಳು ಯಾವ ರೀತಿ ಇರ್ತವೆ ಅಂತ ನಾವು ನೋಡುವುದಾದರೆ, ಸತ್ತವರ ಆತ್ಮಗಳು ಗಾಳಿಯಲ್ಲಿ ಸೇರಿಕೊಂಡು ತಿರುಗಾಡ್ತಾ ಇರ್ತವೆ, ಗಿಡಗಳಲ್ಲಿ ಕೂತ್ಕೊಳ್ತವೆ, ಗಿಡಗಳಲ್ಲಿ ತಿರುಗಾಡ್ತವೆ. ಮತ್ತು ಅವರು ಬದುಕಿದ್ದಾಗ ಏನಾದರೂ ಸಾಧಿಸದೆ ಹೋಗಿರುವಂತಹದ್ದಾಗಿರ್ಬೋದು. ಮತ್ತು ಸೇಡು, ದ್ವೇಷ, ಪ್ರೀತಿ ಇಂಥವುಗಳನ್ನು ಹಾಗೆ ಉಳಿಸಿಕೊಂಡು ಒಂದು ವೇಳೆ ಮರಣಿಸಿದ್ದೇ ಆದರೆ ಅವರು ಆತ್ಮಗಳಾಗಿ ಬಂದು ಅದನ್ನು ನೆರವೇರಿಸಿಕೊಳ್ತಾರೆ ಮತ್ತು ಮನುಷ್ಯರಲ್ಲಿ ಬಂದು ಪೀಡಿಸುತ್ತಾರೆ ಎನ್ನುವಂತಹ ಅಭಿಪ್ರಾಯಗಳನ್ನು ಉಳ್ಳವರಾಗಿ ಮನುಷ್ಯರು ಜೀವಿಸುವಂಥದ್ದು. ಕೆಲವರು ಈ ರೀತಿಯಲ್ಲಿ ಅನಿಸಿಕೆ ಉಳ್ಳವರಾಗಿದ್ದರೆ, ಇನ್ನು ಕೆಲವರೇನೋ ಪುಣ್ಯ ಕ್ರಿಯೆಗಳನ್ನು, ಒಳ್ಳೆ ಕಾರ್ಯಗಳನ್ನು ಮಾಡಿದರೆ ನಾವು ಸ್ವರ್ಗಕ್ಕೆ ಹೋಗಬಹುದು, ಇಲ್ಲ ಕೆಟ್ಟ ಕಾರ್ಯಗಳನ್ನು ಮಾಡಿದರೆ ನಾವು ನರಕಕ್ಕೆ ಹೋಗ್ತೀವಿ ಎಂದು ಹೇಳುವಂಥವ್ರು ಸಹ ಇದ್ದಾರೆ. ಈ ರೀತಿಯಲ್ಲಿ ನರಕ, ಪರಲೋಕ ಇದೆ ಎಂದು ನಂಬುವವರು ಕೆಲವರಾದರೆ, ಇದು ಯಾವುದೂ ಇಲ್ಲ ಸಿಸ್ಟರ್, ನರಕ ಇಲ್ಲ, ಪರಲೋಕ ಇಲ್ಲ, ಇಲ್ಲಿಯೇ ಸ್ವರ್ಗ, ಇಲ್ಲಿಯೇ ನರಕ, ಸತ್ತ ಮೇಲೆ ಯಾವುದೂ ಸಹ ಇಲ್ಲ ಎನ್ನುವಂಥವರು ಸಹ ಇದ್ದಾರೆ. ಪ್ರಿಯರೇ, ಇವರ ಅಭಿಪ್ರಾಯ ಹೇಗಿದೆ ಅಂತಂದರೆ, ಈ ಭೂಮಿ ಮೇಲೆ ಸುಖವಾಗಿ, ಸಂತೋಷವಾಗಿ, ಐಷಾರಾಮಿ ಜೀವಿತ ನಡೆಸಿದರೆ ಅದುವೇ ಸ್ವರ್ಗ ಎಂಬುದಾಗಿ. ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಏನೇ ಕಷ್ಟ, ಸಂಕಟ, ದುಃಖ, ಬಾಧೆ, ಬಡತನ ಇಂಥವುಗಳಲ್ಲಿ ನಾವು ಇದ್ದೀವಿ ಅಂದರೆ ಅದುವೇ ನರಕ ಎನ್ನುವಂಥ ಆಲೋಚನೆಯಲ್ಲಿ ಮನುಷ್ಯರು ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಆದರೆ ಈ ಪರಲೋಕ ನರಕವನ್ನು ಕುರಿತು ಕ್ರೈಸ್ತರಾದಂಥ ನಾವುಗಳು ತಿಳಿದುಕೊಳ್ಳುವುದು ಅತ್ಯಗತ್ಯವಾಗಿದೆ. ನರಕ ಪರಲೋಕವನ್ನು ಕುರಿತು ಯೇಸು ಕ್ರಿಸ್ತರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಪ್ರಿಯರೇ. ಪರಲೋಕವನ್ನು ಕುರಿತು ಯೇಸು ಕ್ರಿಸ್ತರು ಹೇಳಿರುವಂಥ ಒಂದು ಮಾತನ್ನು ನೋಡಿಕೊಳ್ಳೋಣ. ಆ ಮಾತನ್ನು ನೋಡಿಕೊಳ್ಳುವುದಕ್ಕೆ ಮುಂಚೆ ಪ್ರಿಯರೇ, ನಮಗೆ ಗೊತ್ತಿರಬೇಕು, ಬೈಬಲಲ್ಲಿ ಇರುವಂಥ ಪ್ರತಿಯೊಂದು ಮಾತು ಸಹ ನೆರವೇರುವಂಥದ್ದಾಗಿದೆ ಎಂಬುದಾಗಿ. ಇವಾಗ ಪರಲೋಕ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂತಂದರೆ ಪರಲೋಕ ಇದೆ ಎನ್ನುವಂಥದ್ದೇ ಅರ್ಥ. ಪರಲೋಕ ಇದೆಯಾ, ಅದಕ್ಕೆ ಏನಾದರೂ ರುಜು ಇದೆಯಾ ಅಂದರೆ ಅನೇಕ ವಚನಗಳು ರುಜು ಇದ್ದಾವೆ ಪ್ರಿಯರೇ ಪರಲೋಕ ಇದೆ ಅಂತ ಹೇಳಲಿಕ್ಕೆ. ಈಗ ಒಂದು ವಚನವನ್ನು ನಾವು ನೋಡಿಕೊಂಡು ಮುಂದಕ್ಕೆ ಹೋಗೋಣ ಪ್ರಿಯರೇ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಸಾಕು. ಥ್ಯಾಂಕ್ ಯು ಬ್ರದರ್. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಇಲ್ಲಿ ಯೇಸು ಕ್ರಿಸ್ತರು ಏನು ಹೇಳ್ತಿದ್ದಾರೆ? ತಮ್ಮ ಜೀವಿತವನ್ನು ದೇವರಿಗೋಸ್ಕರ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ದೇವರಿಗೋಸ್ಕರ ಜೀವಿಸಿ ಮರಣಿಸುವುದಾದರೆ ಅವರಿಗೆ ಪರಲೋಕ ಇದೆ ಎಂಬುದಾಗಿ ಯೇಸು ಕ್ರಿಸ್ತರು ಹೇಳುವಂಥದ್ದು. ಪ್ರಿಯರೇ, ಒಂದು ವೇಳೆ ನರಕ, ಪರಲೋಕ ಇಲ್ಲ ಅಂದಿದ್ರೆ, ಇಲ್ಲಿ ನಾವು ನೋಡ್ತಿರೋದು ಪರಲೋಕವನ್ನು ಕುರಿತು ಮಾತ್ರ ಯೇಸು ಕ್ರಿಸ್ತರು ಸಂಬೋಧಿಸ್ತಾ ಇದ್ದಾರೆ. ಇಲ್ಲಿ ಏನು ಸಿಚುವೇಶನ್ ಅಂದರೆ, ಯೇಸು ಕ್ರಿಸ್ತರು ಪರ್ವತದ ಮೇಲೆ ಬೋಧನೆ ಮಾಡ್ತಾ ಇದ್ದಾರೆ. ಬೋಧನೆ ಮಾಡ್ತಾ, ಉಪದೇಶ ಮಾಡ್ತಾ ಜನರಿಗೆ ಹೇಳುವಂಥ ಮಾತು ಏನಂತಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು
ಅವರದು ಎಂಬುದಾಗಿ. ದೇವರಿಗೋಸ್ಕರ ತಮ್ಮ ಜೀವಿತಗಳನ್ನು ಸಮರ್ಪಿಸಿಕೊಂಡವರಿಗೆ ಪರಲೋಕ ಎನ್ನುವಂಥದ್ದು ದೇವರು ಸಿದ್ಧವಾಗಿ ಇಟ್ಟಿದ್ದಾರೆ. ಅದನ್ನು ನಮಗೆ ಮುಂದೆ ದೇವರು ಕೊಡುವಂಥವರಾಗಿದ್ದಾರೆ ಎಂಬುದಾಗಿ. ಪ್ರಿಯರೇ, ಪರಲೋಕ ಒಂದು ವೇಳೆ ಇಲ್ಲ ಅಂತಂದರೆ ಇಲ್ಲಿ ಯೇಸು ಕ್ರಿಸ್ತರು ಹೇಳುವಂಥ ಮಾತು ಸುಳ್ಳಾಗುತ್ತೆ ಅಲ್ವಾ? ಯೇಸು ಕ್ರಿಸ್ತರು ಯಾರು ಪ್ರಿಯರೇ? ನಮಗೋಸ್ಕರ ಯೇಸು ಕ್ರಿಸ್ತರು ತಂದೆಯ ಸರಿಸಮಾನವಾದಂಥ ಸ್ಥಾನದಲ್ಲಿರುವವರು ಅಲ್ವಾ? ನಮಗೋಸ್ಕರ ತನ್ನನ್ನು ತಾನು ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಬಂದು, ಅದೇ ರೀತಿಯಲ್ಲಿ ನಮಗೋಸ್ಕರ ಕೊನೆಗೆ ಪ್ರಾಣವನ್ನೇ ಕೊಟ್ಟಿರುವಂಥ ತ್ಯಾಗಮಯನೂ ಅಲ್ವಾ? ನಮಗೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡಿರುವಂಥ ಯೇಸು ಕ್ರಿಸ್ತರು ನಮಗೆ ಸುಳ್ಳನ್ನು ಹೇಳ್ತಾರಾ ಪ್ರಿಯರೇ? ನಮಗೆ ಮೋಸವನ್ನು ಮಾಡ್ತಾರಾ? ಯಾವುದೇ ಕಾರಣಕ್ಕೂ ಇಲ್ಲ ಪ್ರಿಯರೇ. ನಮಗೋಸ್ಕರ ಪ್ರಾಣವನ್ನು ಕೊಟ್ಟಂಥ ರಕ್ಷಕನು ಹೇಳುವಂಥ ಮಾತು, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಎಂಬುದಾಗಿ. ಆತ್ಮದಲ್ಲಿ ಬಡವರು ಅಂದರೆ ದೇವರಿಗೋಸ್ಕರ ತಮ್ಮ ಜೀವಿತವನ್ನು ಸಮರ್ಪಿಸಿಕೊಂಡು ಈ ಲೋಕದಲ್ಲಿ ಕಾಲವನ್ನು ಮುಗಿಸಿಕೊಂಡವರಿಗೆ ಪರಲೋಕ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಯೇಸು ಕ್ರಿಸ್ತರು ಪರಲೋಕ ಇದೆ ಅಂತ ಹೇಳ್ತಿದ್ದಾರೆ ಅಂದರೆ ಪರಲೋಕ ಇದೆ ಅಂತಲೇ ಅರ್ಥ. ಅದೇ ರೀತಿಯಲ್ಲಿ ನಾವು ಏನೇ ಒಂದನ್ನು ತೋರಿಸಿ ಇಲ್ಲಿ ಈ ಪ್ರಾಣಿ ಇದೆ ಅಂತ ಹೇಳ್ತಾ ಇದ್ವಿ ಅಂದರೆ ಅಲ್ಲಿ ಅದು ಇರುವುದರಿಂದಲೇ ನಾವು ಹೇಳುವುದಕ್ಕೆ ಸಾಧ್ಯ. ಒಂದು ವೇಳೆ ಅಲ್ಲಿ ಯಾವುದೇ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಇಲ್ಲದಿದ್ರೂ, ನೋಡಿ ಬ್ರದರ್, ನೋಡಿ ಸಿಸ್ಟರ್, ಇಲ್ಲಿ ಒಂದು ಪ್ರಾಣಿ ಇದೆ, ಇಲ್ಲಿ ಒಂದು ಇಂಥ ನಾಯಿ ಇಲ್ಲವೇ ಇಂಥ ಪಕ್ಷಿ ಇದೆ ಅಂತಂದರೆ, ಇಲ್ಲದ ಬರೀ ಜಾಗವನ್ನು ತೋರಿಸ್ಬಿಟ್ಟು ಇಲ್ಲಿ ಇದೆ ಅಂತಂದರೆ ಏನಾಗುತ್ತೆ? ನಗ್ತಾರೆ ಪ್ರಿಯರೇ, ಹುಚ್ಚರು ನೀವು ಅಂತಾರೆ, ಹೌದಲ್ವಾ? ಅದೇ ರೀತಿಯಲ್ಲಿ ಇಲ್ಲದ್ದು ಯಾವುದನ್ನು ಸಹ ಬೈಬಲ್ ಇದೆ ಎಂದು ಎಂದಿಗೂ ಹೇಳುವುದಿಲ್ಲ, ಇದ್ದದ್ದನ್ನೇ ಹೇಳುವಂಥದ್ದು ಬೈಬಲ್. ಯೇಸು ಕ್ರಿಸ್ತರ ಮಾತುಗಳು ನೋಡುವಾಗ ಯೋಹಾನ 6:63 ಇರುತ್ತೆ ಪ್ರಿಯರೇ, ಈಗ ತೆಗೆಯೋದು ಬೇಡ. ಯೇಸು ಕ್ರಿಸ್ತರು ಹೇಳುವಂಥ ಮಾತು, ನಾನು ನಿಮಗೆ ಹೇಳುವಂಥ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಇವೆ ಎಂಬುದಾಗಿ. ಯೇಸು ಕ್ರಿಸ್ತರ ಮಾತುಗಳು ನಮಗೆ ಜೀವವುಳ್ಳವುಗಳಾಗಿವೆ. ಯೇಸು ಕ್ರಿಸ್ತರು ಹೇಳುವಂಥ ಮಾತುಗಳು ಪ್ರತಿಯೊಂದು ಸಹ ನೆರವೇರುವಂಥವುಗಳಾಗಿವೆ. ಓಕೆ ಪ್ರಿಯರೇ, ಈಗ ಪರಲೋಕವನ್ನು ಕುರಿತು ನಾವು ತಿಳಿದುಕೊಂಡಿದ್ದೀವಿ, ಪರಲೋಕ ಇದೆ ಎಂಬುದಾಗಿ. ಅದೇ ರೀತಿಯಲ್ಲಿ ನರಕವನ್ನು ಕುರಿತು ಸಹ ಯೇಸು ಕ್ರಿಸ್ತರು ಹೇಳಿರುವಂಥ ಒಂದು ಮಾತನ್ನು ನಾವು ನೋಡಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 33ನೇ ವಚನ. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 33ನೇ ವಚನ. ಅವುಗಳೇ ಸರ್ಪಜಾತಿಯವರೇ, ನರಕದಂಡನೆಗೆ ಹೇಗೆ ತಪ್ಪಿಸಿಕೊಂಡಿರಿ? ನೋಡಿ ಪ್ರಿಯರೇ, ಆವುಗಳೇ ಸರ್ಪಜಾತಿಯವರೇ, ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಂಡಿರಿ? ದೇವರ ಕೈಯಿಂದ ತಪ್ಪಿಸಿಕೊಳ್ಳುವುದು ಯಾರಿಂದಲೂ ಸಾಧ್ಯವಿಲ್ಲ. ನರಕ ಎನ್ನುವಂಥದ್ದು ಇದೆ. ದೇವರಿಗೋಸ್ಕರ ಜೀವಿತವನ್ನು ಸಮರ್ಪಿಸಿಕೊಂಡಾಗ ದೇವರು ಪ್ರೀತಿಸಿ ಕೊಡುವಂಥದ್ದೇ ಪರಲೋಕವಾದರೆ, ದೇವರಿಗೋಸ್ಕರ ಬದುಕದೆ ಜೀವಿತ ಕೊಟ್ಟಿದ್ದೇ ದೇವರಲ್ವ ಪ್ರಿಯರೇ? ನಮಗೆ ನಮ್ಮ ಜೀವಿತಗಳು ನಾವೇನಾದರೂ ರೂಪಿಸಿಕೊಂಡಿದ್ದೀವಾ? ತಾಯಿ ಗರ್ಭದಲ್ಲಿ ನಮ್ಮನ್ನು ರೂಪಿಸಿ ಜೀವಿತವನ್ನು ಕೊಟ್ಟಿದ್ದು ದೇವರಾದರೆ, ಆ ಜೀವಿತವನ್ನು ದೇವರಿಗಾಗಿ ಸಮರ್ಪಿಸದೆ ವ್ಯರ್ಥವಾಗಿ ಜೀವಿಸಿದರೆ ದೇವರು ನರಕವನ್ನು ಕೊಡುವುದು ನ್ಯಾಯವೇ ಅಲ್ವಾ? ಇಲ್ಲಿ ನರಕವಿದೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ದರಿಂದನೇ ಯೇಸು ಕ್ರಿಸ್ತರು ಹೇಳುವಂಥದ್ದು ಏನಂದರೆ, ಅವುಗಳೇ ಸರ್ಪಜಾತಿಯವರೇ, ನರಕ ದಂಡನೆಗೆ ನೀವು ಹೇಗೆ ತಪ್ಪಿಸಿಕೊಂಡಿರಿ ಎಂಬುದಾಗಿ. ಪರಲೋಕ ಇದೆ, ನರಕ ಇದೆ. ನರಕದಲ್ಲಿ 3 ಭಾಗಗಳಾಗಿ ನಾವು ನೋಡ್ಬೋದು ಪ್ರಿಯರೇ. ನರಕದಲ್ಲಿ ನರಕ, ಪರದೈಸು ಮತ್ತು ಅಗಾಧ ಸ್ಥಳ. ನರಕ, ಪರದೈಸಿ ಮತ್ತು ಅಗಾಧ ಸ್ಥಳ. ಯಾತನೆ ಪಡುವ ಸ್ಥಳ, ವೇದನೆ ಪಡುವಂಥ ಸ್ಥಳ ಅಂದ್ರೂ ಒಂದೇ, ನರಕ ಅಂದ್ರೂ ಒಂದೇ, ಮತ್ತು ಅಗಾಧ ಸ್ಥಳ. ಇವು 3 ನಾವು ಎಲ್ಲಿ ಕಾಣ್ತೀವಿ? ಪರದೈಸಿಯಲ್ಲಿ ಇರುವಂಥದ್ದು. ಮೊದಲನೇದಾಗಿ ಪರಲೋಕ, ನರಕ, ಅದೇ ರೀತಿಯಲ್ಲಿ ಭೂಲೋಕ. 3 ಭಾಗಗಳು: ಪರಲೋಕ, ಪರಲೋಕ, ನರಕ ಅಂದರೆ ಪರದೈಸಿ, ಇದು ಪಾತಾಳದಲ್ಲಿರುವಂಥದ್ದು. ಪಾತಾಳದಲ್ಲಿ ನರಕ ಮತ್ತು ಪರದೈಸ ಅಂದರೆ ನೀತಿವಂತರು ಇರುವಂಥ ಸ್ಥಳ, ಅನೀತಿವಂತರು ಇರುವಂತಹ ಸ್ಥಳ ಸಹ ಅಲ್ಲೇ ಇರುತ್ತೆ ಪ್ರಿಯರೇ. ಅನೇಕರು ಹೇಳುವಂಥದ್ದು ಈ ಭೂಮಿ ಮೇಲೇ ಸ್ವರ್ಗ, ಈ ಭೂಮಿ ಮೇಲೇ ನರಕ ಎಂಬುದಾಗಿ ಹೇಳ್ತಾರೆ ಅಲ್ವಾ? ಹಾಗಾದರೆ ಇವ್ರು ಹೇಳುವಂಥದ್ದು ಎಲ್ಲಿಯ ಮಟ್ಟಿಗೆ ಸತ್ಯ? ಪರಲೋಕ ಈ ಲೋಕದಲ್ಲಿನೇ ಇದೆನಾ? ಒಂದು ಮಾತನ್ನು ನಾವು ನೋಡಿಕೊಂಡು ಮುಂದಕ್ಕೆ ಹೋಗೋಣ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 54ರಿಂದ 56. ಅಪೊಸ್ತಲರ ಕಾರ್ಯಗಳು, ಅಪೊಸ್ತಲರ ಕೃತ್ಯಗಳು. ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ
ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ, ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಸಾಕು ಅಣ್ಣ, ಥ್ಯಾಂಕ್ ಯು. ನೋಡಿ ಪ್ರಿಯರೇ, ಇಲ್ಲಿ ಸ್ಟೆಫೆನನು ಸಾಯುವುದಕ್ಕೆ ಮುಂಚೆ ಇನ್ನೇನಿನ್ನ ಸ್ವಲ್ಪ ಹೊತ್ತಿಗೆ ಅವರು ಸಾಯಿಸ್ತಾರೆ. ಸಾಯುವುದಕ್ಕೆ ಮುಂಚೆ, ಕೊಲ್ಲಲ್ಪಡುವುದಕ್ಕಿಂತ ಮುಂಚೆ ಮಾತಾಡುವಂಥ ಮಾತು, ಆತನ ದರ್ಶನ ಕಾಣ್ತಾ ಇದ್ದಾನೆ. ಆ ದರ್ಶನದಲ್ಲಿ ಆತನು ಏನು ನೋಡ್ತಾ ಇದ್ದಾನೆ ಅಂತಂದರೆ, ಪರಲೋಕದಲ್ಲಿ ತಂದೆಯಾದ ದೇವರನ್ನು ನೋಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ತಂದೆಯಾದ ದೇವರ ಬಲಗಡೆಯಲ್ಲಿ ನಿಂತಿರುವಂತಹ ಯೇಸು ಕ್ರಿಸ್ತರನ್ನು ನೋಡ್ತಾ ಇದ್ದಾನೆ. ಅಂದರೆ ಮೇಲಕ್ಕೆ ನೋಡಿ ಆಕಾಶವು ತೆರೆದಿರುವುದನ್ನು ನೋಡ್ತಾ ಇದ್ದಾನೆ. ಅಂದರೆ ಈ ಲೋಕದಲ್ಲಿ ಪರಲೋಕ ಇಲ್ಲ, ಅದುವೇ ಒಂದು ಬೇರೆ ಲೋಕ, ಅದು ಮೇಲುಗಡೆ ಇರುವಂತಹ ಲೋಕ, ಅದನ್ನೇ ಬೇರೆ ಮೇಲೆ ಇದೆ. ಈ ಒಂದು ಭೂಲೋಕದಲ್ಲಿನೇ ಸ್ವರ್ಗ ಎನ್ನುವಂಥದ್ದು ತಪ್ಪು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಇಷ್ಟಕ್ಕೆ ಪ್ರಿಯರೇ, ಈ ಭೂಮಿ ಮೇಲೆ ಕಷ್ಟ ದುಃಖ ಎರಡು ಸಂತೋಷ ದುಃಖಗಳು ಎರಡು ಜೊತೆಯಾಗಿರ್ತವೆ. ಆದರೆ ಈ ನರಕ ಪರಲೋಕ ಎನ್ನುವಂಥದ್ದು ಇದೆಯಲ್ಲ, ಇದು ಜೊತೆಯಾಗಿರುವುದಕ್ಕೆ ಸಾಧ್ಯನೇ ಇಲ್ಲ. ಪರಲೋಕದಲ್ಲಿ ಯಾವಾಗಲೂ ಸಂತೋಷವೇ ಇರುತ್ತದೆ, ನರಕದಲ್ಲಿ ಯಾವಾಗಲೂ ಯಾತನೆಯೇ ಇರುತ್ತೆ ಪ್ರಿಯರೇ. ಇದನ್ನು ನಾವು ಮೊದಲನೇದಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ನಾವು ಇಲ್ಲಿ ಏನು ನೋಡ್ತಾ ಇದ್ದೀವಿ, ಪರಲೋಕ ಎನ್ನುವಂಥದ್ದು ಈ ಭೂಮಿ ಮೇಲೆ ಇಲ್ಲ, ಪರಲೋಕನೇ ಬೇರೆ, ಅದು ಒಂದು ಬೇರೆ ಲೋಕ ಎಂಬುದಾಗಿ ತಿಳಿದುಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಯಾತನೆ ಪಡುವಂಥ ಸ್ಥಳ, ಅದು ಪಾತಾಳ, ಅದು ಎಲ್ಲಿದೆ ಅದನ್ನ ಕುರಿತು ಸಹ ಒಂದು ಸಾರಿ ನಾವು ನೋಡಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ, ಯೆಶಾಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 15ನೇ ವಚನ. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಟ್ಟಿದ್ದಿ. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಟ್ಟಿದ್ದಿ. ತಳ್ಳಲ್ಪಡುವಂಥದ್ದು ಅಂದರೆ ಮೇಲಿನಿಂದ ಕೆಳಗೆ ದೊಬ್ಬುವಂಥದ್ದು ಅಲ್ವಾ? ಇಲ್ಲಾಂದರೆ ನಾವು ಮೇಲಿಂದ ಕೆಳಗಡೆ ಬರಬೇಕು, ಒಂದು ಅಂತಸ್ತಿನಿಂದ ಕೆಳಗಡೆ ಬರಬೇಕಾದ್ರೆ ಪ್ರಿಯರೇ ಮೆಟ್ಟಿಲುಗಳನ್ನು ಇಳ್ಕೊಂಡು ಕೆಳಗೆ ಬರ್ತೀವಲ್ವ? ಅಂದರೆ ಕೆಳಗಡೆ ಇದು ಬೇರೆ, ಇದು ಒಂದು ಬೇರೆ, ಅದು ಒಂದು ಬೇರೆ ಅಂತಸ್ತು, ಹೌದಲ್ವಾ? ಹಾಗೆಯೇ ಪಾತಾಳಕ್ಕೆ ನಾವು ಹೋಗಬೇಕು ಅಂದರೆ ಪಾತಾಳ ಒಂದು ಬೇರೆ ಲೋಕ, ಅದು ಭೂಮಿಯ ಕೆಳಗಡೆ ಇರುವಂಥದ್ದು. ಅಲ್ಲಿ ನರಕ ಇದೆ, ಅದೇ ರೀತಿಯಲ್ಲಿ ಪರಲೋಕ ನರಕ ಇದೆ, ಯಾತನೆ ಪಡುವಂಥ ಸ್ಥಳ, ಮತ್ತು ನೀತಿವಂತರಿರುವಂಥ ಪರದೈಸು ಸಹ ಆ ಪಾತಾಳದಲ್ಲಿನೇ ಇದೆ. ಪಾತಾಳದಲ್ಲಿ ಏನೇನಿದೆ ಅಂತ ನೋಡ್ತಿದ್ವಿ, ನರಕ, ಪರದೈಸಿ, ಅಗಾಧ ಸ್ಥಳ, ಒಂದು ಡೊಂಗೋರ ಎಂಬುದಾಗಿರುತ್ತೆ ಪ್ರಿಯರೇ. ಲೂಕನ ಸುವಾರ್ತೆಯಲ್ಲಿ ಅದನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ. ಇಷ್ಟಕ್ಕೂ ನಮಗೆ ಗೊತ್ತಾಗಬೇಕಾದ್ರೆ, ಅತಿಥಿಗಳು ಒಬ್ಬ ಅಧಿಕಾರಿಗಳಿಗೆ ಯಾರಿಗಾದರೂ ಕರೆ ಕಳಿಸಬೇಕಾದ್ರೆ ಅವ್ರಿಗೆ ಇರುವುದಕ್ಕಾಗಿ ಅತಿಥಿ ಗೃಹಗಳನ್ನು ಏರ್ಪಡಿಸಿರ್ತಾರೆ ಪ್ರಿಯರೇ. ಅತಿಥಿ ಗೃಹಗಳು ಅಂತ ಏರ್ಪಡಿಸಿರ್ತಾರೆ. ಯಾಕೆ? ಅಧಿಕಾರಿಗಳು ಬರ್ತಾ ಇದ್ದಾರೆ, ಅವ್ರನ್ನ ನಾವು ಗೌರವಿಸಬೇಕು, ಸನ್ಮಾನಿಸಬೇಕು ಅಂತೇಳಿ ಅವ್ರಿಗೋಸ್ಕರನೇ ಅತಿಥಿ ಗೃಹಗಳನ್ನು ಮಾಡುವಂಥದ್ದು. ಅದೇ ರೀತಿಯಲ್ಲಿ ಈ ಒಂದು ತಪ್ಪು ಮಾಡಿದವರನ್ನು ಶಿಕ್ಷಿಸುವುದಕ್ಕಾಗಿ ಅವರಿಗೆ ಅಂತೇಳಿ ಒಂದು ಕಾರಾಗೃಹಗಳನ್ನು, ಜೈಲುಗಳನ್ನು ಯಾವ ರೀತಿ ಸಿದ್ಧಪಡಿಸಿರ್ತಾರೆ ಅಲ್ವಾ? ಸೇಮ್ ಟು ಸೇಮ್ ಹಾಗೆಯೇ ದೇವರು ಸಹ ಏನು ಮಾಡಿದ್ದಾರೆ, ನೀತಿವಂತರಿಗೋಸ್ಕರ ವಿಶ್ರಾಂತಿ ಸ್ಥಳವನ್ನು, ಅನೀತಿವಂತರಿಗೋಸ್ಕರ ನರಕವನ್ನು ಉಂಟು ಮಾಡಿರುವಂಥದ್ದು ಪ್ರಿಯರೇ. ಆ ಒಂದು ಪಾತಾಳದಲ್ಲಿ ನಡೆಯುವಂಥ ಒಂದು ಸನ್ನಿವೇಶ ನಾವೆಲ್ಲರೂ ಬೆಳಗ್ಗೆಯಿಂದನೂ ಕೇಳ್ತಾನೆ ಇದ್ದೀವಿ. ಯಾರ್ಯಾರ ಬಗ್ಗೆ? ಲಾಜರನ ಬಗ್ಗೆ ಮತ್ತು ಧನವಂತನ ಬಗ್ಗೆ. ಒಂದು ಸಾರಿ ಆ ಮಾತನ್ನು ಸಹ ನಾವು ಇನ್ನೊಂದು ಸಾರಿ ನೋಡಿಕೊಳ್ಳೋಣ ಪ್ರಿಯರೇ. ಅಲ್ಲಿ ಸಂದರ್ಭ ಏನಂತಂದರೆ, ಲೂಕನ ಸುವಾರ್ತೆ 16ನೇ ಅಧ್ಯಾಯ 25ನೇ ವಚನ. ಅಲ್ಲಿ ಆ ಧನವಂತನು ಸತ್ತು ಹೋದ ನಂತರ ಅಬ್ರಹಾಮನಿಗೆ ಕೇಳುವಂಥ ಮಾತು ಪ್ರಿಯರೇ ಏನಂದರೆ, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ.
ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಅಲ್ಲಿ ನಿನಗೆ ಸಂಕಟ. ನೋಡಿ ಪ್ರಿಯರೇ, ಐಶ್ವರ್ಯವಂತನು ಐಷಾರಾಮಿ ಜೀವಿತವನ್ನು ಜೀವಿಸಿ ಮರಣಿಸಿದ್ದಾನೆ. ಆದರೆ ಲಾಜರನು ಯಾವ ರೀತಿಯಲ್ಲಿ ಇದ್ದಂಥ ವ್ಯಕ್ತಿ ಎಂಬುದಾಗಿ ನಮಗೆ ಈ ಸಂದರ್ಭ ಎಲ್ಲ ಗೊತ್ತುಂಟು. ಆದರೆ ಆ ಧನವಂತನು ಸತ್ತು ಹೋದ ನಂತರನೇ ಯಾತನೆ ಪಡ್ತಾ ಇದ್ದಾನೆ ಪ್ರಿಯರೇ. ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಿ ಆ ಯಾತನೆ ತಡ್ಕೊಳ್ಳೋಕ್ಕಾಗದೆ ಅಬ್ರಹಾಮನನ್ನು ನೋಡಿಬಿಟ್ಟು ಕೂಗ್ತಾ ಇದ್ದಾನೆ, ತಂದೆಯಾದ ಅಬ್ರಹಾಮನೇ ಎಂಬುದಾಗಿ ಕೂಗಿ ಏನು ಕೇಳ್ತಾ ಇದ್ದಾನೆ ಈ ವ್ಯಕ್ತಿ? ಆ ಲಾಜರನನ್ನು ಕಳಿಸಿಕೊಡು, ಆತನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಒಂದು ಉರಿಯಲ್ಲಿ ಸಂಕಟ ಪಡ್ತಾ ಇದ್ದೀನಿ ನಾನು ಎಂಬುದಾಗಿ ಕೂಗುವಂಥ ವೇಳೆಯಲ್ಲಿ ಅಬ್ರಹಾಮನು ಹೇಳುವಂತಹ ಮಾತು ಎಷ್ಟು ಅಮೂಲ್ಯವಾಗಿದೆ ನೋಡಿ ಪ್ರಿಯರೇ. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಪ್ರಿಯರೇ, ಈ ಜೀವಿತದಲ್ಲಿ ಕಷ್ಟಗಳು, ಕ್ರೈಸ್ತರಿಗೆ ನಮಗೆ ಬರೀ ಕಷ್ಟಗಳೇ ಅಂತ ಅಂದುಕೊಳ್ಳುವುದು ತಪ್ಪು ಪ್ರಿಯರೇ. ಯಾಕಂದರೆ ಒಬ್ಬ ತಾಯಿ ಹೆರಿಗೆಯಲ್ಲಿ, ಅಂದರೆ ಗರ್ಭಿಣಿ ಇರುವಂಥ ಒಬ್ಬ ತಾಯಿ ಹೆರುವಂಥ ಸಮಯದಲ್ಲಿ ಸ್ವಲ್ಪ ಹೊತ್ತು ಆ ತಾಯಿಗೆ ಕಷ್ಟ ಅನಿಸಿದ್ರೂ ಆಮೇಲೆ ಆ ಮಗು ಹುಟ್ಟಿದ ನಂತರ ಆ ತಾಯಿ ಆ ಕಷ್ಟವನ್ನು ನೆನಪಿಗೆ ಸಹ ತಂದುಕೊಳ್ಳುವುದಿಲ್ಲ ಅಂತೆ ಪ್ರಿಯರೇ. ಅಷ್ಟು ಆನಂದದಲ್ಲಿ ಮುಳುಗೋಗ್ತಾಳೆ ಅಂತೆ. ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ನಮಗೆ ಸಂಭವಿಸುವಂಥ ಕಷ್ಟ, ದುಃಖ, ಬಾಧೆ, ಕಣ್ಣೀರು ಇವು ನಮಗೆ ಶಾಶ್ವತ ಅಲ್ಲ ಪ್ರಿಯರೇ. ಸ್ವಲ್ಪ ಕಾಲ, ಅಲ್ಪ ಕಾಲ ಮಾತ್ರ. ಶಾಶ್ವತವಾಗಿ ನಾವು ಸುಖವಾಗಿ ಇರಬೇಕು, ಸಂತೋಷವಾಗಿರಬೇಕು, ಸಮಾಧಾನ ಹೊಂದುವಂಥ ಸ್ಥಳದಲ್ಲಿ ಇರಬೇಕು ಅಂದರೆ ಈ ಸ್ವಲ್ಪ ಕಾಲದ ಒಂದು ಕಷ್ಟವನ್ನು ಸಹಿಸಿಕೊಳ್ಳಲೇಬೇಕು ಪ್ರಿಯರೇ. ಸಹಿಸಿಕೊಂಡ್ರೆ ಆ ಒಂದು ವಿಶ್ರಾಂತಿ ಸ್ಥಳಕ್ಕೆ, ಪರಲೋಕಕ್ಕೆ ಸಹ ನಾವು ಹೋಗುವುದಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿಯಲ್ಲಿ ಪ್ರಿಯರೇ, ಯಾರಿಗಾಗಿ ದೇವರು ಈ ಒಂದು ನರಕವನ್ನು ಉಂಟು ಮಾಡಿದ್ದಾರೆ ಎಂಬುದಾಗಿ ಒಂದು ಸಾರಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ನರಕವನ್ನು ಯಾರಿಗಾಗಿ ದೇವರು ಸಿದ್ಧ ಮಾಡಿದ್ದಾರೆ ಎಂಬುದನ್ನು ಒಂದು ಸಾರಿ ನಾವು ನೋಡಿಕೊಳ್ಳೋಣ. 2 ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ದೇವದೂತನು ಪಾಪ ಮಾಡಿದಾಗ, ಹೇಗಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ಪ್ರಿಯರೇ, ನರಕವನ್ನು ಯಾರಿಗಾಗಿ ದೇವರು ಸೃಷ್ಟಿಸಿದ್ದಾರಂತೆ? ದೂತರಿಗಾಗಿ. ಅಂದರೆ ದೂತನು ದೇವರ ಮಾತಿಗೆ ಅವಿಧೇಯನಾಗಿ ಪಾಪ ಮಾಡಿರುವಂಥ ಸಂದರ್ಭದಲ್ಲಿ ಅವರನ್ನು ನರಕದಲ್ಲಿ ಒಂದು ಮೂಲೆಗೆ ತಳ್ಳಿರುವಂಥದ್ದು ಪ್ರಿಯರೇ ನಾವಿಲ್ಲಿ ನೋಡ್ಬೋದು. ಅದೇ ರೀತಿಯಲ್ಲಿ ದೂತರಿಗೆ ಮಾತ್ರನೇ ಅಲ್ಲ, ದೇವರು ಎಲ್ಲರಿಗೂ ಸಹ ಸಮಾನವಾದ ನ್ಯಾಯವನ್ನು ಕೊಡುವಂಥರಾಗಿದ್ದಾರೆ. ಅದು ದೂತರೇ ಆಗಿರ್ಬೋದು, ಮನುಷ್ಯರೇ ಆಗಿರ್ಬೋದು. ದೇವರ ಮಾತಿಗೆ ಅವಿಧೇಯತರಾಗಿ ನಡೆದುಕೊಂಡು ದೇವರು ಕೊಟ್ಟಿರುವಂಥ ಕಾಲ ಸಮಯಗಳನ್ನು ವ್ಯರ್ಥವಾಗಿ ಕಳೆದುಕೊಳ್ಳುವಂಥ ಪ್ರತಿಯೊಬ್ಬರೂ ಈ ನರಕದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ನರಕ ಪರಲೋಕ ಇದೆ ಎಂಬುದಾಗಿ ನಂಬುವಂಥ ನಾವು ಆಗಿರಬೇಕು. ನರಕ ಪರಲೋಕ ಇಲ್ಲ ಅಂತ ಹೇಳುವಂಥ ಮೂಢ ಜನರ ಸಂಗಡ ನಾವು ಇಜ್ಜೋಡಾಗ್ಬಿಟ್ಟು ನರಕಕ್ಕೆ ಹೋಗುವಂಥ ಸ್ಥಿತಿಯಲ್ಲಿ ನಾವು ಇರಬಾರ್ದು. ನಾವು ಕ್ರೈಸ್ತರಾಗಿರುವಂಥ ನಾವು ಪರಲೋಕ ನರಕ ಇದೆ ಎಂಬುದಾಗಿ ತಿಳಿದುಕೊಂಡವರಾಗಿ ರಕ್ಷಣೆ ಮಾರ್ಗದಲ್ಲಿ ನಾವು ಸೇರುವಂಥವರಾಗಿರಬೇಕು. ನಾವು ರಕ್ಷಣೆಗೆ ಬಂದಿರುವಂಥದ್ದು ಏನೋ ನಮ್ಮ ಘನಕಾರ್ಯ ಅಲ್ಲ ಪ್ರಿಯರೇ, ಅದು ದೇವರ ಕೃಪೆ, ದೇವರ ಒಂದು ಕರುಣೆಯಿಂದನೇ ಇವತ್ತು ನಾವು ರಕ್ಷಣೆ ಮಾರ್ಗಕ್ಕೆ ಬಂದಿದ್ದೀವಿ. ಆ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳುವಂಥ ಮಾರ್ಗದಲ್ಲಿ ಇರಬೇಕು ಪ್ರಿಯರೇ. ಒಂದು ವೇಳೆ ನಾವು ಪಾಪಿಗಳಾಗಿ ಸತ್ತರೆ ಪಾತಾಳವು ನಮಗೋಸ್ಕರ ಯಾವ ರೀತಿಯಲ್ಲಿ ಎದುರು ನೋಡುತ್ತೆ ಗೊತ್ತಾ? ಇಷ್ಟಕ್ಕೂ ನಾವು ಈ ಭೂಮಿಗೆ ಬಂದಿದ್ದೀವಿ. ಈ ಭೂಮಿಗೆ ಬರೋದಕ್ಕೆ ಮುಂಚೆ ನಮ್ಮ ವಾಸಸ್ಥಾನ ಯಾವುದು ಅಂತ ನಾವು ಆಲೋಚಿಸುವುದು ಬೇಡವಾ? ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ನಾವು ಬರೋದಕ್ಕೆ ಮುಂಚೆ ನಮ್ಮ ವಾಸಸ್ಥಾನ ಇದೆ ಪ್ರಿಯರೇ. ಅದು ಯಾವುದು, ನಾವು ಎಲ್ಲಿ ಇದ್ದೀವಿ ಅಂತ ನೋಡೋದಾದರೆ ಕೀರ್ತನೆಗಳು 90ನೇ ಅಧ್ಯಾಯ 1ನೇ ವಚನ. ಕರ್ತನೆ
ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ನೋಡಿ ಪ್ರಿಯರೇ, ಕರ್ತನೇ ಅಂದರೆ ದೇವರೇ ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ಯಾರಾಗಿದ್ದಾರೆ? ದೇವರೇ ನಮಗೆ ವಾಸಸ್ಥಾನವಾಗಿದ್ದಾರೆ. ದೇವರಲ್ಲಿ ನಾವು ತಲತಲಾಂತರಗಳಿಂದಲೂ ವಾಸವಾಗಿದ್ದೀವಿ ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ದೇವರೊಳಗಿಂದ ಬಂದಿರುವಂಥ ನಾವುಗಳು ಮತ್ತೆ ಅಲ್ಲಿಗೆ ಹೋಗಬೇಕು ಅನ್ನುವಂಥ ನಮ್ಮ ಗಮ್ಯವನ್ನು ನಾವು ಮರೆತು ಈ ಲೋಕವೇ ಶಾಶ್ವತ ಅಂದುಕೊಂಡು, ಈ ಲೋಕದಲ್ಲಿ ಸುಖ ಪಡುವಂಥದ್ದೇ ಶಾಶ್ವತ ಅಂತ ಅಂದುಕೊಂಡು ಈ ಲೋಕಕ್ಕಾಗಿ ಬದುಕುವಂಥದ್ದು ಅದು ಎಷ್ಟರ ಮಟ್ಟಿಗೆ ನ್ಯಾಯ ಪ್ರಿಯರೇ? ಆದ್ದರಿಂದ ನರಕ ಪರಲೋಕ ಇದೆ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ಮಾತನ್ನು ನೋಡಿಕೊಂಡು ನಾವು ಮುಗಿಸಿಕೊಳ್ಳೋಣ ಪ್ರಿಯರೇ. ಪಾಪಿಗಳಾಗಿ ಸತ್ರೆ ಪಾತಾಳವು ನಮಗೋಸ್ಕರ ಎಷ್ಟು ಆಸಕ್ತಿಯಿಂದ ಎದುರು ನೋಡುತ್ತೆ ಎನ್ನುವಂಥ ಒಂದು ಮಾತನ್ನು ನಾವು ನೋಡಿಕೊಂಡು ಮುಗಿಸಿಕೊಳ್ಳೋಣ ಪ್ರಿಯರೇ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 9ನೇ ವಚನ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 9ನೇ ವಚನ. ಬರುತ್ತಿರುವ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಕೆಳಗಡೆ ಪಾತಾಳವು ತಳಮಳ ಪಡುತ್ತದೆ. ನಿನಗೋಸ್ಕರ ಪ್ರೇತಗಳನ್ನು, ಅಂದರೆ ಭೂಲೋಕದಲ್ಲಿ ಮುಖಂಡರಾಗಿದ್ದವರೆಲ್ಲರನ್ನು ಎಚ್ಚರಗೊಳಿಸಿ ಜನಾಂಗಗಳ ಸಕಲ ರಾಜರನ್ನು ಅವರವರ ಆಸನಗಳಿಂದ ಎಬ್ಬಿಸುತ್ತದೆ. ನೋಡಿ ಪ್ರಿಯರೇ, ಪಾತಾಳವು ನಮಗೋಸ್ಕರ ತಳಮಳ ಪಡ್ತಾ ಇದೆ ಅಂತೆ. ಹೋಗುವಂಥ ನಮ್ಮನ್ನು ಕುರಿತು, ನಾವು ಜಾರಿ ಹೋಗುವಂಥ ನಮ್ಮನ್ನು ಕುರಿತು ಎಷ್ಟು ಆಸಕ್ತಿಯಿಂದ ಪಾತಾಳ ಎದುರುಗೊಳ್ತಾ ಇದೆ ಅಂತೆ. ನೋಡಿ ಪ್ರಿಯರೇ, ನಮ್ಮನ್ನು ಎದುರುಗೊಳ್ಳುವುದಕ್ಕಾಗಿ ಅದು ಅಷ್ಟು ಆಸಕ್ತಿಯಿಂದ ಎದುರು ನೋಡ್ತಾ ಇದೆ ಅಂತೆ. ಅಲ್ಲಿ ಇರುವಂತಹ ಭೂಪತಿಗಳನ್ನು, ರಾಜರನ್ನು, ಅದೇ ರೀತಿಯಲ್ಲಿ ಪ್ರೇತಗಳನ್ನು, ಅಂದರೆ ಭೂಲೋಕದಲ್ಲಿ ಮುಖಂಡರಾಗಿದ್ದವರೆಲ್ಲರನ್ನು ಎಚ್ಚರಗೊಳಿಸಿ ಜನಾಂಗಗಳ ಸಕಲ ರಾಜರನ್ನು ಅವರವರ ಆಸನಗಳಿಂದ ಎಬ್ಬಿಸುತ್ತದೆ. ಪ್ರಿಯರೇ, ಒಂದು ಸಾರಿ ಕೆಲವರು ಮಾತಾಡ್ತಾ ಇರ್ತಾರೆ ಪ್ರಿಯರೇ, ನೀನು ನೋಡಿದೀಯಾ ನರಕವನ್ನು? ನೀನು ನೋಡಿದೀಯಾ ಪರಲೋಕವನ್ನು? ನೀನು ನೋಡಿದೀಯಾ? ಯಾಕೆ ಹುಚ್ಚುರ ಥರ ಮಾತಾಡ್ತೀರಾ ನೀವು? ಯಾವುದನ್ನು ನಾವು ನೋಡಿಲ್ಲಲ್ಲ ಅಂತ ಹೇಳ್ತಿರ್ತಾರೆ. ಪ್ರಿಯರೇ, ತಂದೆಯಿಂದ ನಾವು ಹುಟ್ಟಿದ್ದೀವಿ ಎನ್ನುವಂಥದ್ದನ್ನು ನಾವು ನೋಡಿಲ್ಲ ಅಲ್ವಾ? ನಮ್ಮ ತಂದೆ ಇವರೇ ಅಂತ ನಾವು ಹುಟ್ಟಿದಾಗ ನೋಡಿಲ್ಲ ಅಲ್ವಾ? ನಾವು ಬೆಳೀತಾ ಇರುವಾಗ ಅಮ್ಮ ತೋರಿಸ್ತಾರೆ, ಈಗ ಈತನೇ ನಿನ್ನ ತಂದೆ ಎಂಬುದಾಗಿ. ಆವಾಗ ತಾಯಿಯ ಮಾತನ್ನು ನಾವು ನಂಬ್ತೀವಲ್ವಾ? ನಂಬ್ತೀವ ಇಲ್ವಾ? ನಂಬ್ತೀವಿ. ಒಂದು ವೇಳೆ ನಂಬಲಿಲ್ಲ ಅಂದರೆ ನಮ್ಮ ತಾಯಿಯ ಮೇಲೆ ನಾವು ಅವಮಾನ ಪಡ್ತಾ ಇದ್ದೀವಿ, ಅನುಮಾನಿಸ್ತಾ ಇದ್ದೀವಿ ತಾಯಿಯನ್ನು ಅಂತ ಅರ್ಥ ಆಗುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತರು ಪರಲೋಕವನ್ನು ನೋಡಿದ್ದಾರೆ, ನರಕವನ್ನು ನೋಡಿದ್ದಾರೆ. ಆದ್ದರಿಂದ ಇವು ಇದಾವೆ ಎಂಬುದಾಗಿ ನಮಗೆ ತಿಳಿಸಿದ್ದಾರೆ ಸ್ಪಷ್ಟವಾಗಿ. ಪ್ರಿಯರೇ, ನರಕ ಪರಲೋಕ ಇವೆ ಎಂಬುದನ್ನು ನಾವು ತಿಳಿದುಕೊಂಡಂಥ ನಾವುಗಳು ಮತ್ತೆ ತಿಳಿಯದವರ ಹಾಗೆ ಈ ಲೋಕದಗೋಸ್ಕರ ಕಕೃತಿ ಬೀಳದೆ ದೇವರಿಗೋಸ್ಕರ ಜೀವಿಸಿ, ದೇವರಿಗೋಸ್ಕರ ನಮ್ಮ ಜೀವಿತಗಳನ್ನು ಸಮರ್ಪಿಸಿಕೊಂಡು ಪರಲೋಕವನ್ನು ಪಡೆದುಕೊಳ್ಳುವಂಥ ದೇವರ ಪ್ರೀತಿಯ ಮಕ್ಕಳಾಗೋಣ ಎನ್ನುವಂಥ ಮಾತನ್ನು ನಿಮ್ಮ ಮುಂದಿಡುತ್ತಾ ಈ ಪಾಠವನ್ನು ನಾವು ಮುಗಿಸಿಕೊಳ್ಳುವವರಾಗಿರೋಣ. ಪ್ರಾರ್ಥಿಸಿಕೊಳ್ಳೋಣ. ಪ್ರಿಯರೇ, ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂತಹ ಮಹೋನ್ನತ ಸ್ಥಾನದಲ್ಲಿ ವಾಸಿಸುವಂತಹ ಪ್ರೀತಿಯುಳ್ಳ ತಂದೆಯೇ, ನಿಮಗೆ ಸ್ತೋತ್ರಗಳು, ವಂದನೆಗಳಪ್ಪ. ಇದುವರೆಗೂ ದೇವರೇ ನಿಮ್ಮ ಮಾತುಗಳನ್ನು ಮಾತಾಡಿರುವಾಗ ದೇವರೇ ಅವುಗಳನ್ನು ನಾವು ಮರೆಯದಂತೆ ಬರೀ ಕೇಳುವವರಾಗಿ ಹೇಳುವವರಾಗಿದ್ದು ನಮ್ಮನ್ನು ನಾವು ಮೋಸಗೊಳಿಸಿಕೊಳ್ಳದಂತೆ ವಾಕ್ಯಗಳನ್ನು ಹೃದಯ ಎಂಬ ಅಲಿಗೆಯಲ್ಲಿ ಲಿಖಿತವಾಗಿಟ್ಟುಕೊಂಡು ಅವುಗಳಿಗೆ ಸರಿಯಾಗಿ ಅನುಸರಿಸುವವರಾಗಿರುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯನ ಮಾಡಿರಿ ತಂದೆ. ನೀವು ಮೆಚ್ಚುವಂಥ ಮಕ್ಕಳಾಗಿ ಬದುಕಿ ನೀವು ಕೊಡುವಂಥ ಬಹುಮಾನವಾಗಿ ನಮಗೆ ಕೊಡುವಂಥ ಪರಲೋಕವನ್ನು ಹೊಂದಿಕೊಳ್ಳುವುದಕ್ಕೆ ಯೋಗ್ಯರಾಗಿ ನಡೆದುಕೊಳ್ಳುವುದಕ್ಕೆ ಸಹಾಯನ ಮಾಡಿರಿ ಎಂಬುದಾಗಿ ಈ ಚಿಕ್ಕ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರಾಗಿರುವಂಥ ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ವಂದಿದಿವಪ್ಪ ತಂದೆಯೇ. ಆಮೇನ್.